ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರು. MBBS ನಲ್ಲಿ ಗೋಲ್ಡ್ ಮೆಡಲಿಸ್ಟು, ಗೈನೆಕೋಬಿನಲ್ಲಿ ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ರಿಟೈರ್ಡ್ ಆದರು. ಅವರ ವೃತ್ತಿಯಲ್ಲಿ ವೈದ್ಯರಾದರು, ಪ್ರವೃತ್ತಿಯಲ್ಲಿ ಸಾಹಿತಿ. ನೂರಾರು ಪುಸ್ತಕಗಳನ್ನ ವೈದ್ಯ ವಿದ್ಯಾರ್ಥಿಗಳಿಗೂ ಮತ್ತೆ ಇತರರಿಗೂ ಬರೆದಿದ್ದಾರೆ. ಸಾಮಾನ್ಯ ಜನರಿಗೂ ಕೂಡ ಅವರ ಬರಹದಿಂದ ಬಹಳ ಸಹಾಯ ಆಗಿದೆ. ಅವರು ಮತ್ತಿನ್ಯಾರೂ ಅಲ್ಲ, ನಮ್ಮ ನೆಚ್ಚಿನ ಗುರುಗಳಾದಂಥ ಡಾಕ್ಟರ್ RH ಕುಲಕರ್ಣಿ, ಅ ಗ್ರೇಟ್ ಟೀಚರ್, ಅವರ ಮಗಳು. ಹಾಗಾಗಿ ಇವತ್ತು ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಸುನಂದ ಅವರೇ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನನಗೆ ನಿಮ್ಮ ಬಗ್ಗೆ ಏನು ಸಂತೋಷ ಆಗ್ತದೆ ಅಂದರೆ, ಎಷ್ಟೋ ಜನ ತಾವು ಮೇಲೆ ಬಂದ ಮೇಲೆ ತಮ್ಮ ಕಲಿಸಿದವ್ರನ್ನ ಯಾರೂ ನೆನೆಸೋದಿಲ್ಲ. ಇವತ್ತಿಗೂ ನೀವು ಅವ್ರನ್ನ ನೆನೆಸ್ತೀರಿ, ಅದನ್ನ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. ಇಲ್ಲ, ಗುರುಭ್ಯೋ ನಮಃ ಅಂತ. ಗುರುವಿಂದ ನಾವು ಗುರುವಿಲ್ದೆ ನಾವ್ ಯಾರು ಏನೂ ಅಲ್ಲ ಅನ್ನೋದನ್ನ ಯಾರು ಮರಿಬಾರ್ದು. ಈಗ ಮಹಿಳೆಯರು ಅಂತಂದ್ರೆ ಅವರ ಜೊತೆಗೆ ಋತುಚಕ್ರ, ತಿಂಗಳು ತಿಂಗಳು ಆಗುವಂಥ ಮುಟ್ಟು. ಈ ಮುಟ್ಟು ಒಂದು ರೀತಿಯಿಂದ ಅವಳಿಗೆ ಒಂದು ವರದಾನ. ಯಾಕಂದ್ರೆ ಅದು ಬರುವಂತ ಹಾರ್ಮೋನ್ನಿಂದ ಅವಳಿಗೆ ಪ್ರೊಟೆಕ್ಷನ್ ಸಿಕ್ಕತ್ತೆ, ಹಾರ್ಟ್ ಅಟ್ಯಾಕ್ ಬರದಾಗೆ ಕೂಡ ಆಗತ್ತೆ. ಆದರೆ ಈ ಋತುವಿನಿಂದ ಅವ್ರಿಗೆ ಮುಜುಗರನೂ ಜಾಸ್ತಿ ಆಗತ್ತೆ, ಕೆಲಸ ಮಾಡೋಕ್ಕೂ ಕಷ್ಟ. ಎಷ್ಟೋ ಕಡೆಗೆ ಅಯ್ಯೋ ಯಾಕಾದ್ರೂ ಈ ಮುಟ್ಟು ಬಂತು ಅಂತ ಬೇಜಾರು ಮಾಡ್ಕೊಳ್ಳೋ ಮಹಿಳೆಯರು ಇದ್ದಾರೆ. ಸೊ ಎರಡೂ ಇರೋದ್ರಿಂದ ಈ ಮುಜುಗರ ಆಗದೆ ತಮ್ಮ ಕೆಲಸ ಮಾಡಿಕೊಂಡು ಚೆನ್ನಾಗಿರೋ ಹಾಗೆ ಅವ್ರಿಗೆ ಯಾವ ಥರದ ಸ್ಯಾನಿಟರಿ ಪ್ಯಾಡು ಯಾವುದನ್ನ ಬಳಸಿದ್ರೆ ಹೇಗೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ನೀವು ತಿಳಿಸ್ಕೊಡ್ಬೇಕಾದ್ರೆ ಮೊದಲು ನಿಮ್ಮ ಸ್ಲೈಡ್ಗಳನ್ನ ಹಾಕೋಣ. ಯಾಕಂತಂದ್ರೆ ಹೇಳಿ. ಮೊದಲು ನಾನು ಇದು ಇದಕ್ಕೆ ಮೆನಿಸ್ಟ್ರೇಷನ್, ಋತುಚಕ್ರ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಪ್ರತಿ ತಿಂಗಳು 3 ದಿವಸ, 5 ದಿವಸ, ಕೆಲವ್ರಿಗೆ 8 ದಿವಸ, ಅದು ಅವ್ರವ್ರಿಗೆ ವಿಶಿಷ್ಟವಾದದ್ದು. ಅದು ಸುಮಾರು ನಮ್ಮ ದೇಶದೊಳಗೆ 14-15 ವರ್ಷದಿಂದ ಒಂದು 48, 47, 48 ತನಕ ಬರ್ತದೆ. ಆಮೇಲೆ ಏನೇ ಇದ್ರು 40 ಮೇಲೆ 42, 45 ಹಿಂಗೆ ಯಾವಾಗಾದ್ರೂ ಬರ್ಬೋದು. ಈಗ ಬೇರೆ ದೇಶದಲ್ಲಿ ಹಸುವಿಗೆ ಏನೇನೋ ಇಂಜೆಕ್ಷನ್ ಕೊಟ್ಟು ಹಾಲು ಜಾಸ್ತಿ ಬರಲಿ ಅಂತ ಮಾಡಿ ಎಲ್ಲ ಮಾಡ್ತಾರೆ. ಇದರಿಂದ ಆ ಹಾಲು ಕುಡಿದು ಮಕ್ಕಳಿಗೆ ಬೇಗ ಬಂದ್ಬಿಡ್ತದೆ. ಸೊ ಅವ್ರಿಗೆ ಒಂದು 12 ವರ್ಷಕ್ಕೇನೆ ಮುಟ್ಟು ಬರ್ತದೆ, 10 ವರ್ಷಕ್ಕೂ ಬರ್ತಾ ಇದೆ. ನಮ್ಮ ದೇಶದಲ್ಲೂ ಬರ್ತಾ ಇದೆ ಈಗ. ಬರ್ತಾ ಇದೆ. ಆಮೇಲೆ ಅದು ಅವ್ರಿಗೆ ಸ್ವಲ್ಪ ಲೇಟ್ ಆಗಿ ಹೋಗ್ತದೆ, 50 ವರ್ಷ ಆದ್ಮೇಲೆ ಹೋಗ್ತದೆ ಅವರಿಗೆಲ್ಲ. ಸೊ ಹಿಂಗಾಗಿ ಇದು ಋತುಚಕ್ರದ ಬಗ್ಗೆ. ಇದನ್ನ ಬರೀ ಮನುಷ್ಯರಿಗಂತಲ್ಲ, ಕೆಲವು ಸಲ ಪ್ರಾಣಿ ಒಳಗೂ ಇರ್ತದೆ. ಇದ್ರ ಬಗ್ಗೆ ಮೊದ್ಲಿನ ಕಾಲಕ್ಕೂ ಗೊತ್ತಿತ್ತು. ಅದು ಕೆಟ್ಟ ರಕ್ತ ಅಂತ ಇವ ಹಿಪೋಕ್ರಟಿಸ್ ಹೇಳಿದಾನೆ. ಚರಕ ಸಂಹಿತದೊಳಗೂ ಇದ್ರ ಬರ್ತದೆ. ಆದ್ರೆ ಇವ್ರೇನಂದ್ರೆ, ನೆಕ್ಸ್ಟ್ ಸ್ಲೈಡ್. ಹಾ, ಏನಂದ್ರೆ ನಾವು ಕೆಟ್ಟ ರಕ್ತ ಅಂತ ನಾವು ಯಾಕೆ ಅಂತೀವಿ ಅಂತಂದ್ರೆ, ಅದ್ರೊಳಗೆ ಮೆನೋಟಾಕ್ಸಿನ್ ಅಂತ ಒಂದು ವಿಷ ಇದೆ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಮೊದಲೇ ಸಲ ಹುಡುಗಿ ಮುಟ್ಟಾದಾಗ ಅದಕ್ಕೆ ಅವ್ರ ಕಡೆಯಿಂದ ಒಂದು ಗಿಡ ಮುಟ್ಟಿಸೋದು ಏನಾದ್ರು ಮಾಡ್ತಿದ್ರು. ಅವಾಗ ಅದು ಇದು ಗೊತ್ತಾಗ್ತಿತ್ತು. ಅವಾಗ ಅದು ಅವಳಿಗೆ ಅದಕ್ಕೆ ಪಲ್ಯ ಹೆಚ್ಚಬಾರ್ದು, ಹಿರಿಯರಿಗೆ ಊಟಕ್ಕೆ ಹಾಕಬಾರ್ದು, ಅಡಿಗೆ ಮಾಡಬಾರ್ದು 3 ದಿವಸ, ಅದು ರಕ್ತ ಹೋಗೋ ತನಕ ಅಂತ ಹೊರಗಡೆ ಕೂಡಿಸ್ತಾ ಇದ್ರು. ಹೊರಗಡೆ ಕುಡಿಸ್ತಾ ಇದ್ರು. ಯಾಕಂದ್ರೆ ಅದು ಟಾಕ್ಸಿನ್ ಅಂತ ತಿಳ್ಕೊಂಡಿದ್ರು. ಅದು ಟಾಕ್ಸಿನ್ ಅಲ್ಲ. ಅದಕ್ಕೆ ದೇವ್ರ ಮನೆಗೆ ಹೋಗಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು. ಇವತ್ತು ಆ ತರ ನಡೀತಾ ಇದೆ. ಅದು ಆದ್ರೇನ್ ಈಗ ಬೆವರು ಹೆಂಗ್ ಬರ್ತದೆ, ಈ ಮೂತ್ರ ಹೆಂಗ್ ಬರ್ತದೆ, ಅದು ನಮ್ಮ ದೇಹದಿಂದ ಹೋಗ್ತದೆ ಹೊರತು ಕೆಟ್ಟ ರಕ್ತ ಅಲ್ಲ. ಆಕ್ಚುಲಿ ಈಗ ಅದು ಒಂದು ಕಾಲಕ್ಕೆ ಇಂದ್ರನ ಶಾಪದಿಂದ ಹೆಣ್ಮಕ್ಳಿಗೆ ಈ ಋತುಚಕ್ರ ಬಂತು ಅಂತಾರೆ. ಆದ್ರೆ ಈಗ ಅದರಿಂದ ಸ್ಟೆಮ್ ಸೆಲ್ಸ್ ತೆಗಿತಾರೆ. ಸೊ ಅದೇನು ಇದು ಅಲ್ಲ. ಇನ್ನೊಂದಕ್ಕೆ ಪ್ರಯೋಜನ ಆಗಕ್ಕೆ ಆ ಋತುಚಕ್ರದಿಂದ ಬಂದಂತ ರಕ್ತದಿಂದನೇ ಸ್ಟೆಮ್ ಸೆಲ್ ತೆಗೆಯೋದ್ರಿಂದ ಅದು ಒಳ್ಳೆಯದು ಅಂತ ನಾವು ಹೇಳಿ. ಇನ್ನೇನು ಆ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಮುಂದೆ ಹೇಳ್ತೀನಿ. ಈ ಚಿತ್ರ ನೀವು ನೋಡ್ರಿ. ಇದು ಇವನು ಶಿವನ ಮೊದ್ಲೇ ಹೆಂಡತಿ ದಾಕ್ಷಾಯಿಣಿ. ಅವಾಗ ಇದು ಸತಿ ಸತಿ, ಹೆಸರು ಸತಿ. ಅದೇ ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ, ಅವಳ ಹೆಸರು ಸತಿ. ಅವಾಗ ಅವಳ ದೇಹ, ಅದು ಕತೆ ಹೇಳಕ್ ಹೋಗುದಿಲ್ಲ, ಟೈಮ್ ಇಲ್ಲ. ಅವಳ ದೇಹ ಹಿಡ್ಕೊಂಡು ಶಿವ ಕುಣಿದಾಡ್ತಾನೆ. ಅವಳ ದೇಹ ಎಲ್ಲೆಲ್ಲಿ ಬಿತ್ತು ಅಲ್ಲೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದಕ್ಕೆ ಶಕ್ತಿಪೀಠಗಳು ಅಂತಾರೆ. ಇದು ಕಾಮಾಖ್ಯದೊಳಗಿಂದು ಚಿತ್ರ. ಇದು ಲಜ್ಜಾ ಗೌರಿ ಇವಳು.
ಅವಳಿಗೆ ಏನಂತಂದ್ರೆ ಈ ಥರ ಕಾಲ್ ಮಾಡಿ ಹೀಗೆ ಕೂತ್ಕೊಂಡಿದ್ದಾಳೆ, ಅವಳಿಗೆ ಕುಂಕುಮ ಹಾಕ್ತಾರೆ, ಮೇಲೆ ನೀರು ಹಾಕ್ತದೆ, ಅದು ರಕ್ತಸ್ರಾವ ಥರ ಹೋಗ್ತದೆ. ಇದು ಕಾಮಾಖ್ಯನ ಚಿತ್ರ ತೋರಿಸಿದ್ದೀನಿ. ಹೀಗೆ ನಮ್ಮ ದೇಶದೊಳಗೆ ಬೇರೆ ಬೇರೆ ಕಡೆನೂ ಇರಬಹುದು. ನೆಕ್ಸ್ಟ್, ಈಗ ನಾವು ಈ ನೇಪಾಳದಲ್ಲಿ ಹೋದರೆ ಯೋನಿ ಮೊದಲೇ ಸಲ ನಾವು ನಮ್ಮ ಕಡೆ ಏನು ಮಾಡ್ತೀವಿ ಎಲ್ಲರೂ, ಮೊದಲೇ ಸಲ ಆಗಿಬಿಟ್ರೆ ಅವಳಿಗೆ ಚಿಗಳೆ ತಿನ್ನಿಸೋದು, ಏನೋ ಹೊಸ ಬಟ್ಟೆ ಕೊಡೋದು, ತಿನ್ಲಕ್ಕೆ ಕೊಡೋದು, ಅವ್ರು ಇವ್ರನ್ನ ಕರೆಯೋದು, ಆರತಿ ಮಾಡೋದು. ಆದರೆ ನೇಪಾಳದೊಳಗೆ ಯೋನಿನೇ ಪೂಜೆ ಮಾಡ್ತಾರೆ. ಯಾಕಂದರೆ ಹೆಣ್ಣು ಮಗಳಿಗೆ ಈಗ ಒಂದು ಮತ್ತೊಂದು ಜೀವಿಗೆ ಹುಟ್ಟಿಸುವ ಸಾಮರ್ಥ್ಯ ಶಕ್ತಿ ಬಂದಿದೆ ಅಂತ ತಿಳ್ಕೊಂಡು ಸಾಮರ್ಥ್ಯ ಅದನ್ನೇ ಬಂದಿದೆ ಪೂಜೆ ಅಂತ. ಮಾಡ್ತಾರೆ. ನೆಕ್ಸ್ಟ್, ಕುಮಾರಿ ಅಂತ ಮೊದಲು ಪೂಜೆ ಮಾಡಿರ್ತಾರೆ, ಆಮೇಲೆ ಇದು ಮಾಡ್ತಾರೆ. ನೆಕ್ಸ್ಟ್, ಈ ಈ ಋತುಚಕ್ರ ಬಂದಾಗ ಏನು ಮಾಡಬೇಕು ಅಂತ ಎಲ್ಲ ದೇಶದೊಳಗೂ ಅವ್ರವ್ರದ್ದೇ ಪದ್ಧತಿ ಇದೆ. ಈಗ ಈಜಿಪ್ಟ್ನೊಳಗೆ ಪೇಪರ್ ಕಂಡು ಹಿಡಿದ್ರು. ಮೊದಲು ಅವ್ರು ಪೇಪರ್ ಉಪಯೋಗಿಸ್ತಿದ್ರು. ಆಮೇಲೆ ಅಲ್ಲೇ ಅದನ್ನೇ ಟ್ಯಾಂಪೂನ್ ಅಂತಲೂ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರು. ರೋಮ್ದೊಳಗೆ ಊಲ್ ಸಿಗ್ತಿತ್ತು, ಅವರು ಊಲ್ ಉಪಯೋಗಿಸಿದ್ರು. ವಿಕ್ಟೋರಿಯನ್ ಇರಾದೊಳಗೆ ನಾವು ಸೊಂಟಕ್ಕೆ ಒಂದು ಪಟ್ಟಿ ಕಟ್ಟಿ ಒಂಥರ ಇದನ್ನ ಮಾಡಿ ಅದಕ್ಕೆ ಮಧ್ಯ ಇದನ್ನ ಜೋತ್ ಬೀಳೋ ಹಂಗೆ ಅದು ಬಂತು. ಆಮೇಲೆ ಟ್ಯಾಂಪೂನ್, ಆಮೇಲೆ ಅಡಿಸಿವ್ ಪ್ಯಾಡ್ಸ್ ಅಂತ ಬರ್ತದೆ. ಏನಂದ್ರೆ ನಮ್ದು ಅಂಡರ್ ಗಾರ್ಮೆಂಟ್ಗೆ ಅಂಟಿಸ್ಬಿಡೋದು, ಅಂದ್ರೆ ಅಲ್ಲೇ ಇಲ್ಲೇ ಸರಿಯೋದಿಲ್ಲ, ಬೀಳೋದಿಲ್ಲ. ಹುಡುಗಿ ಎಲ್ಲಿ ಬೇಕಾದ್ರೂ ಜಂಪ್ ಮಾಡ್ರಿ ಏನಾದ್ರು ಅದು ಅಲ್ಲೇ ಕೂತಿರ್ತದೆ ಅಂತ ಅದಕ್ಕಾಯ್ತು. ಮುಂದೇನಾಯ್ತು, ಅದೆಲ್ಲ ಬಟ್ಟೆ ಎಲ್ಲ ಇದು ಆಗ್ತದೆ ಅಂತ ತಿಳ್ಕೊಂಡು ಹತ್ತದೆ ಅಂತ ಅದು ಕೆಳಗಡೆ ಪ್ಲಾಸ್ಟಿಕ್ಕು, ಮೇಲೆ ಕಾಟನ್ ಇಡೋದು ಬಂತು. ಆಮೇಲೆ ಈಗ ಮೂನ್ ಕಪ್ ಅಂತಂದ್ರೆ ನಾ ಹೇಳಿದ್ನಲ್ಲ, ಋತು ಚಕ್ರ, ಅದು ಪ್ರತಿ 28-30 ದಿವಸಕ್ಕೆ ಬರೋ ಚಕ್ರ. ಅದು ಅದಕ್ಕೆ 28 ದಿವಸಕ್ಕೆ ಮೂನ್ ಸೈಕಲ್ ಅಂತ ನಾವು ಅಂತೀವಿ, ಅದಕ್ಕೆ ಮೂನ್ ಕಪ್ ಅಂತ ಮಾಡಿದರು. ಈಗ ಅದಲ್ಲದೆ ಇಕೋ ಫ್ರೆಂಡ್ಲಿ ಬೇರೆ ಬೇರೆ ತರಹ ಪ್ಯಾಡ್ಸ್ ಬಂದಿದ್ದಾವೆ, ಅದನ್ನ ಮುಂದೆ ತಿಳಿಸ್ತೀನಿ. ಇದರೊಳಗೆ ನಾವು ಮೆನ್ಸ್ಟ್ರಲ್ ಹೈಜಿನ್ May 28 ಅದನ್ನು ಮೆನ್ಸ್ಟ್ರಲ್ ಹೈಜಿನ್ ಡೇ ಅಂತ ಮಾಡ್ತಾರೆ. ಆವಾಗ ನಾವು ಹೆಣ್ಮಕ್ಳಿಗೆ ಅದರದ್ದು ಮೂಢನಂಬಿಕೆ ತೆಗೆದು ಅದ್ರ ಬಗ್ಗೆ ತಿಳಿ ಹೇಳೋದು ಇದನ್ನು ಮಾಡ್ತೀವಿ. ನೆಕ್ಸ್ಟ್, ಇದ್ರಾಗೆ ಇದನ್ನ ಚಿತ್ರ ನೀವು ನೋಡಿ. ಮೊದಲೇ ಇದರೊಳಗೆ ಡಿಸ್ಪೋಸಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂತಿದೆ. ಇದು ಇದಕ್ಕೆ ನಮ್ದು ಅಂಡರ್ ಗಾರ್ಮೆಂಟಿಗೆ ಅಂಟಿಸ್ಬಿಡೋದು, ಅದಾದ್ಮೇಲೆ ಕಿತ್ತು ಎಸ್ದು ಬಿಡೋದು. ಎರಡನೇದೇನಂತಂದ್ರೆ ಇದನ್ನ ರೀಯೂಸಬಲ್ ಪಾರ್ಟ್, ಅದಕ್ಕೊಂದು ಬಟನ್ ಹಾಕಿರ್ತಾರೆ. ಇದು ಚಿತ್ರ ನೋಡಿ, ಇದರೊಳಗೆ ಇದು ಹಿಂದ್ಗಡೆ ಇಲ್ಲಿ ಬಟನ್ ಇರ್ತದೆ, ಇಲ್ಲೇ ಕಾಣಿಸ್ತದೆ ಬಟ್ನು. ಇದು ಇದು ಏನೋ ಪ್ಯಾಡ್, ಇದು ಪ್ಲಾಸ್ಟಿಕ್ಕು, ಇಲ್ಲಿ ಕಾಟನ್ ಇರ್ತದೆ. ಸೊ ಅದನ್ನು ನಾವು ಉಪಯೋಗಿಸ್ಬಹುದು. ನೆಕ್ಸ್ಟ್, ಆಮೇಲೆ ಇದು ಟ್ಯಾಂಪೂನ್ಸು ಮತ್ತು ನ್ಯಾಪ್ಕಿನ್ಸ್, ಟ್ಯಾಂಪೂನ್ ಮತ್ತು ಮೆನ್ಸ್ಟ್ರಲ್ ಕಪ್ಪು. ನೆಕ್ಸ್ಟ್ ಸ್ಲೈಡ್. ಇದರೊಳಗೂ ಅದೇ ಸೇಮ್ ಇದೆ, ಟ್ಯಾಂಪೂನ್ ಆ್ಯಂಡ್ ನ್ಯಾಪ್ಕಿನ್ಸ್. ನೆಕ್ಸ್ಟ್, ಇದರೊಳಗೆ ಇದನ್ನ ತೋರಿಸ್ತಾ ಇರೋದು, ಈ ಕಡೆ ಒಂದು ಚಿತ್ರದಾಗ ನೀವು ಕ್ರೋಶಾದಿಂದ ಹೆಣದದ್ದು ನೋಡ್ತೀರಿ. ಇದು ಆಫ್ರಿಕನ್ ಹುಡುಗಿಯರ್ದು ಮಾಡಿದ್ರಂತೆ ಇದನ್ನ. ಎಂತಂದ್ರೆ ಅದು ಸೊಂಟಕ್ಕೆ ಹಿಂಗೆ ಪಟ್ಟಿ ಕಟ್ಟೋದು, ಕೆಳಗಡೆ ಇದು ಇದನ್ನ ಡಿಸೈನ್ದು ಕ್ರೋಶ ಮಾಡ್ಕೋತಿದ್ರು, ಮೇಲ್ಗಡೆ ಕಾಟನ್ ಇಟ್ಕೊಂಡು ಕಾಟನ್ ಎಸ್ದು ಬಿಡೋದು, ಇದನ್ನು ಒಗೆದು ಹಾಕೋತಿದ್ರಂತೆ. ಅದೊಂದು ಸೆಲೆಬ್ರೇಷನ್ ಅವರಿಗೆ. ಪಕ್ಕದೊಳಗೆ ಇದಕ್ಕೆ ವಿಂಗ್ಸು ಇದೆ, ಬಟ್ನು ಇದೆ. ಇದರಿಂದ ನಮ್ದು ಅಂಡರ್ ಗಾರ್ಮೆಂಟು ಏನು ಅದಕ್ಕೆ ಕಲೆ ಗಿಲೆ ಉಳಿಯೋದಿಲ್ಲ ಅದೆಲ್ಲ. ಈಗ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ಉಪಯೋಗಿಸ್ತಾನೆ ಅಂತಂದ್ರೆ, ನಾವು 12 ಒಂದು ವರ್ಷಕ್ಕೆ ಅಂದ್ರೆ 12 ತಿಂಗಳ, ಅದು ನಾನು ವರ್ಷ 40 ಅಂತ ಇಟ್ಕೊಂಡಿದ್ದೀನಿ, ಜಾಸ್ತಿ ಇಟ್ಕೊಂಡಿದ್ದೀನಿ. ಇಂಡಿಯಾದೊಳಗೆ ಸುಮಾರು 30-35 ಆಗ್ತದೆ. ಬೇರೆ ದೇಶದ್ದು ಲೆಕ್ಕ ಹಿಡ್ಕೊಂಡು 40 ಅಂತ ಇಟ್ಕೊಂಡಿದ್ದೀನಿ. ಒಂದು ಋತುಚಕ್ರದೊಳಗೆ ನಾವು ಸುಮಾರು 10 ಅಂತ ಇಟ್ಕೊಂಡಿದ್ದೀನಿ. ಅದನ್ನ ನೋಡಿದ್ರೆ 3,000 ಆಗ್ತದೆ. ಅಂದರೆ 6 ವರ್ಷ 6.5 ಇಯರ್ಸ್, 5 ವರ್ಷ ನಾವು ಪ್ಯಾಡ್ ಹಾಕೊಂಡೇ ಇರ್ತೀವಿ ನಮ್ಮ ಲೈಫ್ನೊಳಗೆ. ಅದರಿಂದ ಮಕ್ಕಳಿಗೆ ಬರ್ತದಲ್ಲ ರ್ಯಾಶು, ಅದೇ ಥರ ನಮಗೂ ಅಲ್ಲೇ ಗಾದ್ರಿ ಥರ ಬರ್ಬೋದು, ನನ್ಸ್ ಆಗ್ಬೋದು. ಅದನ್ನು ಬೇಗ ಚೇಂಜ್ ಮಾಡ್ತಿದ್ರೆ ಅಲ್ಲಿ ವಾಸನೆ ಬರ್ಬೋದು, ಅದ್ರೊಳಗೆ ಉಪಯೋಗಿಸುವಂಥ ಕೆಮಿಕಲಿಂದ ಅದಕ್ಕೆ ತೊಂದರೆ ಆಗ್ಬೋದು. ಆಮೇಲೆ ನೀವೇನಾದರೂ ಇದರೊಳಗೆ ಟಾಯ್ಲೆಟ್ನಾಗ ಎಸ್ದು ಬಿಟ್ರೆ ಅಲ್ಲಿ ಊರಿಗೆ ಹೋದಲ್ಲಿ ಅಲ್ಲೇ ತೊಂದರೆ ಆಗ್ತದೆ. ಆಮೇಲೆ ಅದು ಪ್ಲಾಸ್ಟಿಕ್ ಇರ್ತದೆ, ಪ್ಲಾಸ್ಟಿಕ್ಕು ಇದು ಬರ್ತದೆ, ಸುಡ್ಲಿಕ್ಕೂ ಆಗೋದಿಲ್ಲ. ಈಗ ಇದ್ರಾಗ ನೋಡ್ತೀರಿ ನೀವು ಎಷ್ಟೊಂದು ಕಸ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಇದರಿಂದ. ನೆಕ್ಸ್ಟ್ ಸ್ಲೈಡ್. ಕ್ಲಾಗ್ ಆದ್ರೆ ಈ ತರ ಪರಿಸ್ಥಿತಿ ಬರ್ತದೆ, ಅವರು ಅಷ್ಟು ಒಳಗೆ ಹೋಗಿ ತೆಗೆಯೋದು ಬರ್ತದೆ, ಅವ್ರು ಉಳಿಯೋದೇ ಇಲ್ಲ ಇಂಥ ಅದ್ರಾಗ ಇನ್ಫೆಕ್ಷನ್ನಾಗೆ. ಅದಕ್ಕೆ ಯಾರು ಎಂದು ಟಾಯ್ಲೆಟ್ನಾಗ ಅದನ್ನ ಎಸಿಬಾರ್ದು. ನೆಕ್ಸ್ಟ್. ಈಗ ಈ ಸ್ಯಾನಿಟರಿ ಪ್ಯಾಡ್ ಹೆಂಗೆ ಮಾಡ್ತಾರೆ ಅಂತಂದರೆ, ಈ ಕಟ್ಟಿಗೆ ಪುಡಿ ಇರ್ತದಲ್ಲ ಅದನ್ನೆಲ್ಲ ಇದನ್ನ ಪುಡಿ ಯಾವುದಾದ್ರೂ ಒಂದು ಪುಡಿ ಅದಕ್ಕೆ ಬ್ಲೀಚ್ ಮಾಡ್ತಾರೆ, ಬೆಳ್ಳಗಾಗಿ ಕಾಣಿಸ್ಬೇಕಲ್ಲ, ಬಣ್ಣದ ಕಾಣಿಸ್ಬಾರ್ದು, ಬ್ಲೀಚ್ ಮಾಡ್ತಾರೆ. ಆವಾಗ ಅವಾಗ ಪಾಲಿಪ್ರೊಪಿಲೀನು, ಪಾಲಿಅಕ್ರಿಲೇಟು, ಆಮೇಲೆ ಪ್ಲಾಸ್ಟಿಕ್ಕು, ಕ್ಲೋರಿನ್, ಅದೆಲ್ಲ ಕ್ಲೋರಿನ್ ಹಾಕಿ ಬ್ಲೀಚ್ ಮಾಡಿದ್ಮೇಲೆ ಅದ್ರಾಗೆಲ್ಲ ಒಂಥರ ಕೆಮಿಕಲ್ಸ್ ಉಳಿತದೆ. ಆಮೇಲೆ ವಾಸನೆ ಬರಬಾರ್ದು, ರಕ್ತ ಸ್ರಾವ ಆದಂಗೆ ವಾಸನೆ ಬರ್ತದೆ. ಆವಾಗ ಅದಕ್ಕೆ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಅಂತ ಸುವಾಸನೆ ಬರಲಿಕ್ಕೆ ಏನೋ ಒಂದು ಹಾಕ್ತಾರೆ. ಅದರಿಂದಾನೇ ಒಂಥರ ಟಾಕ್ಸಿಕ್ ಅದು ಆಗ್ಬೋದು ನಮ್ಮ ದೇಹಕ್ಕೆ. ಮುಂದಿನ ಏನಂತಂದ್ರೆ ಡಯಾಕ್ಸಿನ್ ಅಂತ ಅನ್ನೋದನ್ನು ಉಪಯೋಗಿಸ್ತಾರೆ. ಇದರಿಂದ ಅದು ಎಂಡೋಕ್ರೈನ್ ಡಿಸ್ರಪ್ಟರ್. ಇದರಿಂದ ನಮ್ಮ ದೇಹದೊಳಗಿನ
ಇದು ರಸದೂತವಿಲ್ಲದ ಗ್ರಂಥಿಗಳನ್ನ ಅದು ಹ್ಮ್. ಅದು ಅದಕ್ಕೆ ಅಫೆಕ್ಟ್ ಮಾಡ್ತಾ ಇದರಿಂದ ಹ್ಮ್. ಪೆಲ್ವಿಕ್ ಕ್ಯಾನ್ಸರು, ಎಂಡೋಮೆಟ್ರಿಯೋಸಿಸ್ ಆಗ್ತದೆ. ಹೌದು ನಮ್ದು ಹೌದು. ಇಮ್ಯೂನ್ ಸಿಸ್ಟಮ್ ಅಲ್ಲ ಪ್ರತಿರೋಧಗಳ ಎಷ್ಟು ಎಷ್ಟು ಭಯಂಕರ ಸೈಡ್ ಎಫೆಕ್ಟ್ ನೋಡಿ. ಎಷ್ಟೋ ಜನರಿಗೆ ಇದು ಗೊತ್ತೇ ಇಲ್ಲ, ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ, ಇಷ್ಟೊಂದು ತೊಂದರೆ ಆಗುತ್ತೆ ಅನ್ನೋದು ಹೌದು ಗೊತ್ತಿಲ್ಲ. ಹೌದು. ಹೌದು. ಇದಲ್ದೇನೆ ಅಲ್ಲೇ ನಮ್ಗೆ ಅದು ಪ್ಯಾಡ್ ಹಾಕೊಂಡು ಬಹಳ ದಿವಸ ಬ್ಲೀಡಿಂಗ್ ಆದ್ರೆ ಹಾಕೊಂಡು ಅಲ್ಲಿ ಇದು ತುರಿಕೆ ಬರ್ಬೋದು, ಮತ್ತೆ ಇದು ಅಲರ್ಜಿ ಆಗ್ಬೋದು. ಆಮೇಲೆ ಹ್ಮ್. ಈ ಪರ್ಫ್ಯೂಮು ಗಿರ್ಫ್ಯೂಮು ಇದನ್ನೆಲ್ಲ ಹಾಕಿ ಅವೆಲ್ಲ ಕಾಂಪೌಂಡ್ಸ್ ದೇಹಕ್ಕೆ ಒಳ್ಳೇದಲ್ಲ. ಸೊ ಇದು ಮತ್ತೆ ಇನ್ನು ಯಾಕೆ ನಾವು ಇದನ್ನ ಹೇಳ್ತಾ ಇದ್ದಂದ್ರೆ, ನಾವು ಡಿಸ್ಪೋಸಬಲ್ ಅಂತಂದು ನಮಗೆ ಕೆಲಸ ಕಮ್ಮಿ ಆದ್ರೆ ಹ್ಮ್. ಭೂಮಿಗೆ ಕೆಲಸ ಜಾಸ್ತಿ. ಹೌದು. 500 ಯಾಕಂದ್ರೆ 800 ಅದರಲ್ಲಿರೋ ವರ್ಷ ಬೇಕು. ಪ್ಲಾಸ್ಟಿಕ್ ಎಷ್ಟು ವರ್ಷ ಅದು ಅದು ಡಿಜನರೇಟ್ ಆಗದೇ ಇಲ್ಲ. ನಿಜ ಹಾ ನಿಜ. ಹಾ ಅದಕ್ಕೆ 500 800 ವರ್ಷ ಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ನೋಡೋದು. ಈಗ ನಾವು ಮೊದ್ಲಿನ ಕಾಲಕ್ಕೆ ಏನಪ್ಪ ಅಂತ ತುಂಬಾ ಹಳೆ ಕಾಲನ ಹೇಳ್ತೀನಿ. ತುಂಬಾ ತುಂಬಾ ಹಳೆ ಕಾಲದೊಳಗೆ ಅವಾಗ ಅವ್ರ ಏನ್ ಹೌದು. ಮಾಡ್ತಿದ್ರು, ಎಲೆ ಗಿಲೆ ಏನೋ ತೊಗಟೆ ಹ್ಮ್. ಅಂತ ಏನ್ ಬರ್ತಿತ್ತು ಅದನ್ನ ಉಪಯೋಗಿಸ್ತಿದ್ರು. ಅದು ಹ್ಮ್. ಆ ಕಾಲ ಈಗಿಲ್ಲ. ಆಮೇಲೆ ಇಲ್ಲ. ಧೋತ್ರ ಅಂದ್ರೆ ಆಮೇಲೆ ಹಳೆ ಹಳೆ ಪಂಚೆ, ಸೀರೆ ಹಳೆ ಸೀರೆ, ಹಳೆದು ಮತ್ತೆ ಮೆತ್ತಗಾಗಿರುವಂತದ್ದು, ಸಾಫ್ಟ್ ಮೆತ್ಕಿರ್ಬೇಕು ಅಂತದ್ದು ಅಬ್ಸಾರ್ಬಬಲ್ ಬಟ್ಟೆ ಉಪಯೋಗಿಸ್ತಿದ್ರು. ಕಾಟನ್. ಅದ್ರೇನಂದ್ರೆ ಅದನ್ನ ಒಗಿಬೇಕು, ಸೂರ್ಯರಶ್ಮಿ ಒಳಗೆ ಒಣಗಿಸ್ಬೇಕು, ಇಸ್ತ್ರಿ ಹಾಕ್ಬೇಕು. ಮಾಡ್ಬೇಕು. ಅದನ್ನ ಗಂಡಸರಿಗೆ ಕಾಣಬಾರ್ದು ಅಂತ ಕಟ್ಟಿಗೆ ಮೇಲೆ ಹಾಕೋದು, ಬಚ್ಚೆ ಮನೆಯೊಳಗೆ ಎಲ್ಲೋ ಒಂದ್ ಕಡೆ ಹಾಕೋದು. ಈ ತರ ಆಗಿ ಇನ್ಫೆಕ್ಷನ್ ಅದು ಆಗ್ತಿತ್ತು, ಫಂಗಸ್ ಬಂದ್ಬಿಡೋದು ಅದ್ರಲ್ಲಿ. ಬೆಳಿತಿತ್ತು. ಅದಕ್ಕೆ ಈಜಿಪ್ಟ್ದೊಳಗೆ ಪೆಲ್ವಿಕ್ ಇನ್ಫೆಕ್ಷನ್ ಆಗ್ತಿತ್ತು. ಒಂದು ಸಮಿಟ್ ಆಗಿ ಅವಾಗಿಂದ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಹೆಣ್ಮಕ್ಳಿಗೆ ಇದನ್ನ ಮಾಡ್ಬೇಕು ಅಂತ ಬಂತು. ಆಮೇಲೆ ಮುಂದೆ ನಾವು ಟಾಯ್ಲೆಟ್ ಪೇಪರ್ಸು ಅವೆಲ್ಲ ಬಹಳ ಒಂದು ಸ್ವಲ್ಪ ಹೊತ್ತೇ ಹಿಡಿತಾವೆ ಹೊರತು ಬಹಳ ಹೊತ್ತು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸ್ಲೈಡ್. ಹ್ಮ್. ಆಮೇಲೆ ಟ್ಯಾಂಪೂನ್ಸ್ ಬಂತು. ಅದನ್ನ ಯೋನಿ ಒಳಗೆ ಹಾಕಿಬಿಡ್ತಾರೆ ಹಿಂಗೆ. ಅದು ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ, ಮದುವೆ ಆಗದಿದ್ದು ಹುಡುಗಿಯರಿಗೆ ಒಂಥರ ಮುಜುಗರ ಆಗ್ತದೆ. ಮದುವೆ ಹೌದು ಆದವ್ರಿಗೆ ಒಂಥರ ಯಾವಾಗಲೂ ಅದೊಂದು ನಮೂನೆ ಸೆನ್ಸೇಷನ್. ಆಮೇಲೆ ಹೌದು ಕೈ ಹ್ಯಾಂಡ್ ಹೌದು ಹೈಜೀನ್, ಕೈ ಸ್ವಚ್ಛವಾಗಿರ್ಬೇಕು. ಹೌದು ಹೌದು. ಸ್ವಚ್ಛವಾಗಿಲ್ದೇ ಗಡಿಬಿಡಿ ಒಳಗೆ ಹಾಕಿಬಿಟ್ರೆ ಇನ್ಫೆಕ್ಷನ್ ಆಗ್ತದೆ. ಆಮೇಲೆ ಕೆಲವು ಇನ್ಫೆಕ್ಷನ್ ಸಲ ಆಗುತ್ತೆ ಅದು. ಅದರಿಂದನೂ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಆಗೋ ಸಂಭವ ಇರ್ತದೆ. ಆಮೇಲೆ ಈಗ ಹೌದು. ಬಂದಿರೋದು ಮೆನ್ಸ್ಟ್ರಲ್ ಕಪ್. ಈ ಕಪ್ ಹ್ಮ್. ಬಗ್ಗೆ ಇನ್ನು ಮುಂದೆ ನಾನು ಪೂರ್ತಿ ಹೇಳ್ತೀನಿ, ಯಾಕಂದ್ರೆ ಇದು ತಿರ್ಗಾ ಯೂಸ್ ಮಾಡಬಹುದು. ಇದು ಇಕೋ ಫ್ರೆಂಡ್ಲಿ ಅಲ್ಲ, ಭೂಮಿ ಜೊತೆ ಹ್ಮ್. ಒಂದಾಗೋದಿಲ್ಲ ಇದು. ಆದ್ರೆ ಹ್ಮ್. 5 ಗ್ರಾಮ್ಸ್ ಮಾತ್ರ. ಹ್ಮ್. ನೆಕ್ಸ್ಟ್. ಈಗ ಆಮೇಲೆ ನಾವು ಅಂಡರ್ವೇರ್ ಉಪಯೋಗಿಸಿದಾಗ ಆಮೇಲೆ ಏನಾಗ್ತಂದ್ರೆ ಅದಕ್ಕೆ ಇಲಾಸ್ಟಿಕ್ ಹಾಕಿರ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಅದು ಲೂಸ್ ಆಗಿಬಿಡ್ತದೆ. ಈ ಕಪ್ನೊಳಗೆ ನೀವು ಪ್ಯಾಂಟೀಸ್ ಹಾಕ್ರಿ ಬಿಡ್ರಿ, ಕಪ್ ಹಾಕಿಬಿಡ್ಬಹುದು ಒಳಗಡೆ. ನೆಕ್ಸ್ಟ್. ಆಮೇಲೆ ಈ ಡಿಸ್ಪೋಸಬಲ್ ಪ್ಯಾಡ್ಸ್ ನಾ ಹೇಳಿದೆ. ಒಬ್ಬ ಮನುಷ್ಯ ಒಂದು ತಮ್ಮ ಲೈಫ್ ಟೈಮ್ನಾಗೆ 16,000 ಅಂತ ಒಂದು ತನ್ನ ಒಬ್ಬ ಹೆಣ್ಮಗಳು ಅಷ್ಟು 16-17 ಸಾವಿರ ಅಷ್ಟು ಯೂಸ್ ಮಾಡ್ತಾಳೆ. ಯಾಕಂದ್ರೆ ಬರೀ ಋತುಚಕ್ರ ಅಲ್ಲ, ಡೆಲಿವರಿ ಆದ್ಮೇಲೆ ಆಮೇಲೆ ಹೌದು ಹೌದು. ಹ್ಮ್. ಅವು ಬೇರೆ ಬೇರೆ ಟೈಮ್ನಾಗ ಯೂಸ್ ಮಾಡ್ತಾರೆ. ಸೊ ಸುಮಾರಾಗಿ ನಾ ಅಷ್ಟು ಹಾಕಿದ್ದೀನಿ, ಅಷ್ಟ ಇರ್ಬೋದು ಅಂತ. ಆಮೇಲೆ ಇದರಿಂದ ಅವು ಆ, ಎಷ್ಟು ನಾವು ಭೂಮಿಯನ್ನು ಹೊಲಸು ಮಾಡ್ತೀವಿ ಅಂತ ಗೊತ್ತಾಗ್ತದೆ. ಈಗ ನೀವು ಹಂಗಾರೆ ಇದು ನಾವು ಅದು ಡಿಸ್ಪೋಸಬಲ್ ಹಾಕಿಲ್ಲ, ನಾವು ಬಟ್ಟೆ ಯೂಸ್ ಮಾಡಿದ್ರೆ ಅದು ಲೀಕ್ ಆಗ್ತದೆ, ತೊಂದರೆ ಆಗ್ತದೆ ಅಂತೀರಿ. ಹಂಗಾರೆ ಈ ಮೆನ್ಸ್ಟ್ರಲ್ ಕಪ್ಪು ಇದನ್ನ ಹಾಕಿದ್ರೆ ಏನಾರ ಆಗ್ತದೇನು? ಋತುಸ್ರಾವದ ಹೌದು ಹೌದು ಋತುಸ್ರಾವದ ಹೌದು ಕುಪ್ಪಿ ಹೌದು ಅಂತಾರೆ. ಅವಾಗ ಹೌದು. ಅವಾಗೂ ಆಗ್ತದೆ. ಯಾವಾಗಂದ್ರೆ ನೀವು ಅದನ್ನ ನಿಮ್ದು ವೆಜೈನದು ಕೆಪಾಸಿಟಿ ಇದು ಬ್ಲೀಡಿಂಗ್ ಜಾಸ್ತಿ ಕೆಪಾಸಿಟಿ ದೊಡ್ಡದಿದ್ದಾಗ ನೀವು ಸಣ್ಣದು ಉಪಯೋಗಿಸಿದ್ರೆ ಆಗ್ಬೋದು. ಕರೆಕ್ಟ್ ಸೈಜ್ ಇರಬೇಕು. ಆಮೇಲೆ ಅದು ತುಂಬಿದ ಕೂಡಲೇ ನೀವು ಟಾಯ್ಲೆಟ್ಗೆ ಹೋಗಿ ಖಾಲಿ ಮಾಡ್ಬೇಕು. ಅವಾಗ ನೀವು ಹ್ಮ್. ಬೇಗ ಬೇಗ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ಅದು ಹ್ಮ್. ಹೊರಬೋರ್ಬೋದು. ಇಲ್ಲ ಹ್ಮ್. ಅದು ಕರೆಕ್ಟ್ ಹಿಂಗ ಒಂಥರ ಸರಿ ಕುಡಿಸಿರ್ಲಿಕ್ಕಿಲ್ಲ, ಕುಡಿಸಿರ್ಬೋದು ಸೊಟ್ಟ ಸೊಟ್ಟು ಕೂತ್ಕೊಂಡಿದ್ರೆ. ಕುಡಿಸಿರ್ಬೋದು. ಹ್ಮ್. ಅಥವಾ ನಿಮ್ದು ಪೆಲ್ವಿಕ್ ಮಸಲ್ಸ್ ಸ್ಟ್ರಾಂಗ್ ಇದ್ದಿದ್ದಿಲ್ಲ ಅಂದ್ರೆ ಅವಾಗ ಹೊರ ಬರ್ಬೋದು. ಅಥವಾ ಲೂಸ್ ಅದ್ರೊಳಗೆ ಏನ್ರೆ ಆಗಿರುತ್ತೆ. ಅದಕ್ಕೊಂದು ತೂತ್ ಇರ್ತದೆ ಅದ್ರೊಳಗೆ. ಆ ಇದ್ರೊಳಗೆ ಒಂದು ಸಣ್ಣ ತೂತ್ ಇರ್ತದೆ, ಇದ್ರೊಳಗೆ ಕಾಣ್ಲಿಕ್ಕಿಲ್ಲ. ಅದಕ್ಕೆ ಅದು ತೂತ್ ಬ್ಲಾಕ್ ಆಗಿದ್ರೆ ಅವಾಗೂ ಆಗ್ಬೋದು. ನೆಕ್ಸ್ಟ್ ಸ್ಲೈಡ್. ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಸ್ಲೈಡ್. ಈಗ ನಾನು ಇದನ್ನೇ ತೋರಿಸ್ತಾ ಇದ್ದೆ. ನಾನು ಸ್ವಲ್ಪ ಬ್ಲೀಡಿಂಗ್ ಕಡಿಮೆ ಆದವ್ರಿಗೆ ಇದನ್ನ ಸಣ್ಣದು ಉಪಯೋಗಿಸ್ಬೋದು. ಸ್ವಲ್ಪ ಜಾಸ್ತಿ ಇದ್ದವ್ರಿಗೆ ಇದನ್ನು ಉಪಯೋಗಿಸ್ಕೋಬಹುದು. ಇನ್ನ ಜಾಸ್ತಿ ಇದ್ದವ್ರಿಗೆ ಇದನ್ನು ಉಪಯೋಗಿಸ್ಬೋದು. ಸೊ ಎಲ್ಲ ವೆರೈಟಿನೂ ಸಿಗ್ತದೆ. ನೆಕ್ಸ್ಟ್ ಸ್ಲೈಡ್. ಈಗ ಕೆಲವ್ರಿಗೆ ಏನಾಗ್ತಂದ್ರೆ ಮನೇಲಿ ಮಕ್ಳು ಇರ್ತವೆ, ಅಮ್ಮ ಅದೇನು ಇದನ್ನ ತರ ವಿಚಿತ್ರ ಇದೆಲ್ಲ ಶೇಪ್ ಇದೇನಿದು ಏನಿದು ಅಂತ ಹೇಳಲಿಕ್ಕೆ ಒಂಥರ ಮುಜುಗರ ಆಗ್ತದೆ ಸಣ್ಣ ಹುಡುಗರಿಗೆ. ಇದು ಒಂಥರ ಕರ್ಚೀಫ್ ಟೈಪ್ ಇದೆ. ಸ್ಕ್ವೇರ್, ಇದು ಹ್ಮ್. ಸ್ಕ್ವೇರ್. ಹ್ಮ್. ಹಾ ಹ್ಮ್. ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಂತ ಅನ್ಬೋದು. ಇದನ್ನ ಒಳಗೆ ಹಾಕಿದ್ರೆ ಯಾರಿಗೋ ಏನೋ ಒಂದು ಖರ್ಚಿಪ್ ಹಾಕಿದ್ದಾರೆ ಅಂತ ಅನಿಸ್ತದೆ. ಇಲ್ಲಿ ಹ್ಮ್. ಒಂದೇ ಒಂದ್ ಕಡೆ ಮಾತ್ರ ಇಲ್ಲಿ ಇದು ಇರ್ತದೆ, ಪ್ಲಾಸ್ಟಿಕ್ ಇರ್ತದೆ ಸ್ವಲ್ಪ. ಹಾ ಹ್ಮ್. ಇದನ್ನ ತೊಳೆದು ಹಾಕೊಂಡ್ಬಿಡ್ಬೋದು. ನೆಕ್ಸ್ಟ್. ಆಮೇಲೆ ಅದೇ ತರ ನಮಗೆ ಆ ತರ ಬೇಡ ಅಂದ್ರೆ ಇದು ಬೇರೆನೇ ಇದೆ ಇದ್ರೊಳಗೆ. ಸೊ ಇದು ಹ್ಮ್. ಬರೀ ಖರ್ಚಿಫ್ ಬೇಕಾದಂತದ್ದು. ನೀವು ಸೀರೆ ಬಟ್ಟೆ ಏನ್ ಬೇಕಾದ್ರೂ ಇಟ್ಕೋಬಹುದು ಇದ್ರೊಳಗೆ. ಹೊರಗಡೆ ಮಾತ್ರ ಹ್ಮ್. ಇದೊಂದು ಸ್ವಲ್ಪ ಪ್ಲಾಸ್ಟಿಕ್ ಹ್ಮ್. ಇದು
ಇದು ಪ್ಲಾಸ್ಟಿಕ್. ಆಮೇಲೆ ಇದ್ರೆ ಬರೀ ಮೆನ್ಸ್ಟ್ರುಯೇಷನ್, ಈ ಋತುಚಕ್ರದಿಂದ ಮಾತ್ರ ನಮ್ದು ಭೂಮಿ ಕೆಡ್ತದೆ ಅಂತ ಅಂತೀರಿ. ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆಲ್ಲ ನಾವು ಸ್ಯಾನಿಟರಿ ಪ್ಯಾಡ್ಗಳು ಉಪಯೋಗಿಸೋದಿಲ್ವಾ ಅಂತ ನೀವು ಹಾಕ್ತಾರಲ್ಲ, ಹೌದು ಅನ್ಬಹುದು. ಹೌದು ಹೌದು. ಅದಕ್ಕೀಗ ಅವ್ರಿಗೂ ಬಂದಿದೆ, ಮಕ್ಕಳಿಗೂ ಬಂದಿದೆ. ಇದು ಹೊರಗಡೆ ಪ್ಲಾಸ್ಟಿಕ್ ಇರ್ತದೆ, ಒಳಗಡೆ ನೀವು ಕಾಟನ್ ಏನಾದ್ರೂ ನೂಲಿನೂ ಹತ್ತಿವು ಹಾಕೋಬಹುದು. ನೆಕ್ಸ್ಟ್ ಸ್ಲೈಡ್. ಈಗ ಅದನ್ನೆಲ್ಲ ಬಿಟ್ಟು ಇದು ಬಯೋಡಿಗ್ರೇಡೇಬಲ್ ಮೆಟೀರಿಯಲ್. ಬಾಳೆಹಣ್ಣಿನ ದಿಂಡಿನಿಂದ ದಿಂಡಿನಿಂದ ಇದನ್ ಮಾಡಿದ್ದಾರೆ, ನ್ಯಾಪ್ಕಿನ್ಸ್ ಮಾಡಿದ್ದಾರೆ. ಚೈನಾದೊಳಗೆ ಇದು ಟ್ರೀ, ಚಹಾದ ಟ್ರೀಯಿಂದ ಮಾಡಿದ್ದಾರೆ, ಬಾಂಬೂದಿಂದ ಮಾಡ್ತಾ ಇದ್ದಾರೆ, ಜೂಟ್ ನಿಂದ ಬೇರೆ ಬೇರೆ ಇದರಿಂದ ಮಾಡ್ತಾ ಇದ್ದಾರೆ. ಈಗ ಸೀರೆ ಒಳಗೆ ಸಿಲ್ಕ್ ಸೀರೆ, ಆಮೇಲೆ ಈಗೆಲ್ಲ ಬೇರೆ ಬೇರೆ ತರದ್ದು ಹೌದು ಟಿಶ್ಯೂ ಹೌದು, ಟಿಶ್ಯೂ ಇದು ಏನೇನು ಹೌದು ಬರ್ತಾವಲ್ಲ ಹೌದು ಹೌದು. ಅಲ್ವಾ, ಸೀರೆ ಒಳಗೆ ಹಾ. ಅದೇ ತರ ಇದ್ರೊಳಗೂ ಬಂದಿದಾವೆ. ಸೊ ಹ್ಮ್ ಇವನ್ನ ಉಪಯೋಗಿಸ್ಕೊಂಡ್ಬಿಟ್ರೆ ಅವು ಭೂಮಿ ಜೊತೆ ಒಂದಾಗ್ತವೆ. ಹೌದು ಆಮೇಲೆ ಹೌದು. ಇದನ್ನ ನಮ್ಮ ಅಜ್ಜಿ ಕಾಲಕ್ಕೆ ನಮ್ಮ ಅಜ್ಜಿ ಹೇಳ್ತಿದ್ಲು, ಅವಳ ಕಾಲಕ್ಕೂ ನಮ್ಮ ಕಾಲಕ್ಕೂ ಇತ್ತವ ಡಿಸ್ಪೋಸಬಲ್ ಅಂತಂದ್ಲು. ಏನು ಅಂದ್ರೆ ಅವಳು ನೂಲಿನ ಬಟ್ಟೆಯಿಂದ ಒಂದು ಸಣ್ಣ ಚೀಲ ಹೊಲಿಯೋದು, ಅದು ಅವಾಗ ಹಾ ಅವ್ರು ಕಟ್ಟಿಗೆ ಉರಿಸ್ತಿದ್ರು, ಆ ಬೂದಿ ಬರ್ತಿತ್ತು, ಬೂದಿ ಹಾ. ಒಳಗೆ ಸ್ವಲ್ಪ ಸ್ವಲ್ಪ ಇದ್ಲೂ ಇರ್ತಿತ್ತು. ಸೊ ಹ್ಮ್. ಇದ್ಲು ಅದು ಗ್ಯಾಸ್ ಅಬ್ಸಾರ್ಬರ್, ಅದು ಹಾ ಅದನ್ನ ಬೂದಿ ಮತ್ತೆ ಅದು ಸ್ವಲ್ಪ ಸಣ್ಣ ಸಣ್ಣ ಪುಡಿ ಇದ್ಲಿ ಅದ್ರ ಮೇಲೆ ಅರಿಶಿನ ಹಾಕ್ಬಿಡ್ತಿದ್ರಂತವ್ರು. ಅಂದ್ರೆ ಹಾ. ಅರಿಶಿನ ಆಂಟಿಸೆಪ್ಟಿಕ್ ಅದು. ಓ ಸೊ ಅದನ್ನೆಲ್ಲ ಹಾಕಿ ಓ. ಉಪಯೋಗಿಸಿ ಅದನ್ನ ಅವ್ರು ಎಸೆತಿದ್ರಂತ. ಎಸೋದು, ಸೊ ಹಾ. ದಟ್ ಡಿಸ್ಪೋಸಬಲ್ ಅದು ಪ್ಯಾಡ್ ಅದು ಅವಾಗಿನ ಅದು ಕೂಡ ಬಯೋಡಿಗ್ರೇಡೇಬಲ್, ಯಾಕಂದ್ರೆ ಬಯೋಡಿಗ್ರೇಡೇಬಲ್ ಇತ್ತು. ಹೌದು ಆಮೇಲೆ ಹೌದು. ಆ ಆಂಟಿಸೆಪ್ಟಿಕ್ ಕೂಡ, ಆಯ್ತು ಆಂಟಿಸೆಪ್ಟಿಕ್ ಇತ್ತು. ಹಾ ಟರ್ಮರಿಕ್. ಹಾ 1937 ಒಳಗೆ ಅಮೆರಿಕನ್ ಆಕ್ಟ್ರೆಸ್ ಲಿಯೋನಾ ಅನ್ನೋಳು ಅದನ್ನ ಈ ಲೆಟೆಕ್ಸ್ ರಬ್ಬರ್ ನಿಂದ ಇದನ್ನ ಯಾವುದು ಋತುಚಕ್ರದ್ದು ಇದು ಕಪ್ಪು ಅವಳು ಮಾಡಿದ್ಲು ಫಸ್ಟ್ ಟೈಮ್. ಹ್ಮ್ ಹ್ಮ್ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಹಾ ಈಗ ಪ್ಯಾಡ್ ನಾವು ಬಹಳ ಹೊತ್ತು ಹಾಕ್ಬಿಟ್ರೆ ಅದ್ರೊಳಗೆ ಏನು ಬ್ಯಾಕ್ಟೀರಿಯಾ ಅದೆಲ್ಲ ಬೆಳಿತಾವೆ. ಹ್ಮ್. ಡಯಾಕ್ಸಿನ್ ಅದು ಹಾಕಿರ್ತಾರೆ ಅಂತ ಹೇಳಿದೆ, ಅದರಿಂದ ಓರಿಯನ್ ಕ್ಯಾನ್ಸರ್ ಯಾಕಂದ್ರೆ ಬರಬಹುದು. ರಕ್ತ ಇದು ಅಗಾರ್ ತರ ಬ್ಯಾಕ್ಟೀರಿಯಾ ಬೆಳೆಯಕ್ಕೆ ಅದು ಉತ್ತಮವಾದಂತ ಒಂದು ಮೀಡಿಯಾ ಅದು ರಕ್ತ. ತಾಣ, ಹಾಗಾಗಿ ಅದೊಂದು ಬೇಗ ತಾಣ. ಹೌದು ಹೌದು ಹ. ಹೌದು. ಆಮೇಲೆ ಅದ್ರೊಳಗೆ ವಾಸನೆ ಬರಬಾರ್ದು ಅಂತ, ಕೆಟ್ಟ ವಾಸನೆ ಬರಬಾರ್ದು ಅಂತ ಸೆಂಟ್ ಹಾಕ್ತಿದ್ರು. ನಮ್ ಕಾಲಕ್ಕೆ ಅದು ಬರ್ತಿತ್ತು. ಅವಾಗೇನು ಹ್ಮ್. ಸೆಂಟ್ ಹಾಕಿದ ಕೂಡಲೇ ಒಂದ್ ಹುಡುಗಿ ಹತ್ರ ಒಂದ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನಿಂದ ಆ ವಾಸನೆ ಬಂದ್ಕೂಡಲೇ ಓ ಇವಳಿಗೆ ಋತು ಚಕ್ರ ಬಂದಿದೆ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ಎಲ್ಲರಿಗೂ ಗೊತ್ತಾಗ್ಬಿಡ್ತಿತ್ತು. ಗೊತ್ತಾಗ್ಬಿಡೋದು. ಹ್ಮ್ ಆಮೇಲೆ ಅದರಿಂದ ಬರ್ತ್ ಡಿಫೆಕ್ಟ್ ಆಗ್ಬೋದು ಮಕ್ಕಳಿಗೆ ಅಂತ. ಆಮೇಲೆ ಹೌದು. ನೀವು ಸರಿ ವಾಶ್ ಮಾಡಿಲ್ಲ ಬಟ್ಟೆನ ಅಂದ್ರೆ ಅಕ್ಕದ ತಂಗಿದ್ ಮತ್ತೆ ಯಾರೋ ಹಿಂಗ್ ಒಬ್ರು ಉಪಯೋಗಿಸಿದ್ರೆ ಹ್ಮ್ HIV ಇದ್ರೆ ಒಬ್ರು ಬರ್ಬೋದು. ಹೆಪಟೈಟಿಸ್ ಅಂತ ಕಾಮಾಲೆ ರೋಗ ಬರ್ಬೋದು. ಮತ್ತೆ ಇವು ಹ್ಮ್ ಆಯ್ತಾ. ನೆಕ್ಸ್ಟ್ ಇದು ಋತುಚಕ್ರದ ಬಗ್ಗೆ ಈಗ ನಾ ಹೇಳಿದೆ. ಇದು ಕಪ್ಪು, ಈ ಕಪ್ಪು ಬೇರೆ ಬೇರೆ ಬಣ್ಣದಲ್ಲಿ ಸಿಗ್ತದೆ. ನೆಕ್ಸ್ಟ್ ಸ್ಲೈಡ್. ಹ್ಮ್. ಇದ್ರದ್ದು ಉದ್ದ 44 ಮಿಲಿಮೀಟರ್ ಇಂದ 75 ಮಿಲಿಮೀಟರ್, ಅಗಲ ಅದ್ರದ್ದು 1.85 ಇಂದ ಆದ್ರೆ 3.56 ಒಬ್ಬರಿಗೆ ತಮಗೆ ಯಾವ ಸೈಜ್ ಬೇಕು ಅಂತ ಹೆಂಗ್ ಬೇಕು ಅದನ್ನ ಗೊತ್ತಾಗೋದು? ಉಪಯೋಗಿಸ್ಕೊಳ್ಳಿಕ್ ಬರ್ತದೆ. ಆಮೇಲೆ ಹಾ. ಕೆಲವು ಕೆಳಗಡೆ ಈಗ ಹ್ಮ್ ಹ್ಮ್. ಹಲೋ ಯಾಕಂತಂದ್ರೆ ಒಬ್ಬ ಹುಡುಗಿಗೆ ತನಗೆ ಯಾವ ಸೈಜ್ ಬೇಕು ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗತ್ತೆ. ಹ್ಮ್ ಹಾಗಾಗಿ ಯಾವ ಸೈಜ್ ಹ್ಮ್ ಇದೆ, ಹೇಗಿದೆ, ಹೇಗ್ ಹ್ಮ್ ಬಳಸೋದಂತಂದ್ರೆ ಒಳ್ಳೇದಾಗತ್ತೆ. ಹೇಳಿ. ಆಮೇಲೆ ಈ ಕಪ್ಪಿಗೆ ಕೆಳಗಡೆ ಒಂದೊಂದ್ಸಲ ಒಂದ್ ಬಾಲ್ ತರ ಮಾಡಿರ್ತಾರೆ, ಅಥವಾ ಒಂದ್ಸಲ ಹ್ಮ್ ರಿಂಗ್ ತರ ಮಾಡ್ತಾರೆ. ಅದನ್ನ ಹ್ಮ್. ಕೆಲವು ಫ್ಲಾಟ್ ಇರ್ತಾವ, ಅದಕ್ಕೆ ಏನು ಹಿಡ್ಕೊಂಡು ಇರೋದೇ ಇಲ್ಲ. ಹೇಳ್ಕೊಳಕ್ಕೆ. ಹಾ. ಹಾ ಹ್ಮ್. ಅದು ಹಿಂಗ್ ನೀವು ಕೈ ಒಳಗಡೆ ಹಾಕಿದಾಗ ಅದು ರಿಂಗ್ ಹತ್ತಿದ್ರೆ ಕೈಗೆ ಎಳ್ದು ಬಿಡ್ಬೋದು, ಸಿಕ್ಕತ್ತೆ, ಕೈ ಅಥವಾ ಸಿಕ್ಕತ್ತೆ. ಕೈ ಹೌದು. ಸಿಗ್ತದೆ. ಅಥವಾ ನೀವು ಅದು ಒಂಥರ ಬಾಲ್ ತರ ಇದ್ರೆ ಅದನ್ನ ಅದು ಎಲ್ಲಿದೆ ಅಂತ ಗೊತ್ತಾಗ್ತಂಗೆ ಎಳಿಬಹುದು. ಆಮೇಲೆ ಕೆಲವು ಹ್ಮ್ ಫ್ಲಾಟ್ ಬರ್ತವೆ, ಏನೂ ಇರೋದೇ ಇಲ್ಲ, ಅದನ್ನ ನೀವು ಹ್ಮ್. ಕೈಯಿಂದ ಒಂಚೂರು ಟಿಲ್ಟ್ ಮಾಡಿದ್ರೆ ಸಾಕೋದು ಹೊರಗೆ ಬಂದ್ಬಿಡ್ತದೆ. ಆಮೇಲೆ ಇವೆಲ್ಲ ಓಕೆ. ನೋಡಿ, ಅದು ಕೆಂಪು ಬಣ್ಣ, ಹಸಿರು ಬಣ್ಣ, ಪಿಂಕ್, ನೀವೇನ್ ಬೇಕಂದ್ರೆ ಅಷ್ಟು ನೀವು ಸೊಫಿಸ್ಟಿಕೇಟೆಡ್ ಇದ್ರೆ ನಿಮ್ಮ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋಂತ ಕಲರು ನೀವು ಹುಡುಕೊಳ್ಬಹುದು. ಆಮೇಲೆ ಇದು ವಿ ಶೇಪ್ನೊಳಗೆ, ಮತ್ತೆ ಪ್ರೀವಿಯಸ್ ಸ್ಲೈಡ್ ವಿ ಶೇಪ್ನೊಳಗೆ, ಹಾ ಮತ್ತೆ ಯು ಶೇಪ್ ಆ ತರನು ಸಿಗ್ತವೆ. ಅದ್ರ ಕೆಪಾಸಿಟಿ 16 ml ಇಂದ 30 ml ತನಕ ಇರ್ತದೆ. ಸೊ ನೀವು ಕಡಿಮೆ ನಿಮ್ದು ಒಂದ್ ಬ್ಲೀಡಿಂಗ್ 3 ರಿಂದ 4 ರಕ್ತಸ್ರಾವ ತಾಸುವರೆಗೂ ಕಡಿಮೆ ಇದ್ರೆ ಇಟ್ಕೋಬಹುದು. ಹ್ಮ್ ಅಥವಾ ಅದನ್ನ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಹ್ಮ್ ನೆಕ್ಸ್ಟ್ ಸ್ಲೈಡ್. ಆಮೇಲೆ ಈ ಕಪ್ಪು ಉಪಯೋಗಿಸ್ಕೋಂತ ಮುಂಚೆ ನೀವು ಹ್ಯಾಂಡ್ ಹೈಜೀನ್ ಅಂದ್ರೆ ನೀವು ಸರಿಯಾಗಿ ಕೈ ಸೋಪ್ ಹಚ್ಚಿ ತೊಳ್ಕೊಬೇಕು. ಕೈಯೆಲ್ಲ ಕೈಗೆ ಸ್ವಚ್ಛ ಸ್ವಚ್ಛ ಮಾಡ್ಕೊಂಡು ತೊಳ್ಕೊಬೇಕು. ಆಮೇಲೆ ಉಪಯೋಗಿಸ್ಬೇಕು. ಯಾಕಂದ್ರೆ ಇನ್ಫೆಕ್ಷನ್ ಆಗ್ಬಾರ್ದು, ಯಾಕಂದ್ರೆ ಒಳಗಡೆ ಆಗ್ತಾ ಇರ್ತೀರಿ. ಆಮೇಲೆ ನೀವೇನಪ್ಪಾ ಅದಕ್ಕೊಂದು ಎಣ್ಣೆ ಹಚ್ಚಿ ಲುಬ್ರಿಕೇಶನ್ ಏನಾರು ಬೇಕಪ್ಪ ಅಂತ ಅಂತದೇನು ಇಲ್ಲೇ ಇಲ್ಲ, ಅದನ್ನ ನೀರಿನಿಂದಾನೇ ಸ್ವಚ್ಛ ಮಾಡಿ ಒಳಗಡೆ ಹಾಕ್ಬೋದು. ಆಮೇಲೆ ಅದಕ್ಕೇನಾರ ಕಲೆಗೆಲೆ ಆದ್ರೆ ಅಂತಂದ್ರೆ ನೀವು ಅದನ್ನ ಸ್ವಚ್ಛಾಗಿ ತೊಳೆದು ಬಿಸಿಲಿಗೆ ಇಟ್ಬಿಟ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ನಲ್ಲಿ ತೊಳಿಬೇಕು. ಒಣಗಿ ಸರಿ ಆಗ್ಬಿಡುತ್ತೆ. ಪೊಟ್ಯಾಷಿಯಂ ಇಲ್ಲಪ್ಪ ಇನ್ನೂ ಕಲೆ ಇತ್ತು, ನೀವು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿದ್ರೆ ಹೋಗ್ತದೆ. ಆಮೇಲೆ ಅದನ್ನ ನೀವು ಹಾಕೋದು ಹೆಂಗೆ ಅಂತಂದ್ರೆ ಅದನ್ನ ಹಿಂಗ್ ಮಡಚಬೇಕು. ಅದಕ್ಕೆ ವಿ ಶೇಪ್ಡ್ ಅಥವಾ ಇದನ್ನು ಹ್ಮ್ 7 ಶೇಪ್ಡ್ ಅಂತ ಹಿಂಗ ಇದು ಇರ್ತದೆ, ಹಿಂಗ್ ಕಾಣಿಸ್ತದೆ. ಈಗ ಈ ತರ ಹ್ಮ್ ಒಳಗಡೆ ಹಾಕ್ಬೋದು.
ಆಮೇಲೆ ಇದನ್ನ ಯಾವ ಪೊಸಿಷನ್ನಾಗ ಹಾಕ್ಬೋದು ಅಂದ್ರೆ ಅದು ನೆಕ್ಸ್ಟ್ ಚಿತ್ರದೊಳಗೆ ನಾನು ತೋರಿಸ್ತೇನೆ. ನೀವು ಒಳಗಡೆ ಹಾಕಿದ ಕೂಡಲೇ ಅದೇನಾಗ್ತದೆ ಅಂದ್ರೆ ಎಳ್ಕೊಂಡ್ಬಿಡ್ತದೆ. ಸೊ ಸರಿಯಾಗಿ ಅಲ್ಲಿ ಕೂತ್ಕೊಂಡ್ಬಿಡ್ತದೆ. ಸೊ ಈ ಹ್ಮ್. 3 ಪೊಸಿಷನ್ಗೆ ನಿಂತು ಹಾಕೋಬಹುದು, ಕೂತ್ಕೊಂಡು ಇದ್ರ ಮೇಲೆ ಕೂತ್ಕೊಂಡು ಹಾಕ್ಬಹುದು, ಅಥವಾ ಈ ಕೊನೆದು ಇದು ಸ್ಕ್ವಾಟಿಂಗ್ ಪೊಸಿಷನ್ ಹಾಕೋಬಹುದು. ಮುಂದಿನ ಚಿತ್ರ. ಹಾ, ಈ ಇದನ್ನ ಇದೇನಂತಂದ್ರೆ, ನೀವು ಬ್ಲೀಡಿಂಗ್ ಕಡಿಮೆ ಇದ್ದವರು ಮಾತು ಬೇರೆ. ಬ್ಲೀಡಿಂಗ್ ಹೆವಿ ಜಾಸ್ತಿ ಇತ್ತವ್ರು ಅಂಥವ್ರು ಏನ್ ಮಾಡಬೇಕು ಅಂದ್ರೆ, ನಾಲ್ಕು ತಾಸಿಗೆ ಅದನ್ನ ತೆಗೆದು ಟಾಯ್ಲೆಟ್ ಹೋಗಿ ಅದನ್ನ ಸುರಿದು ಕ್ಲೀನ್ ಮಾಡಿ ಮತ್ತೆ ಹಾಕೊಂಡ್ ಬಂದ್ಬಿಡ್ಬೋದು. ಮತ್ತೆ ಹ್ಮ್. ನಿಮ್ ಬ್ಲೀಡಿಂಗ್ ಕಡಿಮೆ ಇದ್ರೆ ಒಂದು 12 ತಾಸು ತನಕನೂ ಇಟ್ಕೋಬಹುದು. ಓಕೆ. ಆಮೇಲೆ ವಿ ಶೇಪ್ಡ್ ನಾ ಈಗಾಗಲೇ ಹೇಳಿದೆ. ಹಾ, ಹ್ಮ್. ಈಗೇನಂತಂದ್ರೆ ಇದು ಯಾವ ಮಟೀರಿಯಲ್ ಇಂದ ಮಾಡಿರ್ತಾರೆ ಅಂತ. ಪ್ರೀವಿಯಸ್ ಸ್ಲೈಡ್ ಹ್ಮ್. ಪ್ರೀವಿಯಸ್ ಸ್ಲೈಡ್. ಹಾ, ಸಿಲಿಕಾನು, ರಬ್ಬರ್ ಲೇಟೆಕ್ಸ್ ಇದನ್ನ, ಆಮೇಲೆ ಥ್ರಾಂಬೋಪ್ಲಾಸ್ಟಿನ್, ಇಲಾಸ್ಟೋಮೆಟ್ರಿ, ಇವೆಲ್ಲ ಮಟೀರಿಯಲ್ ಇಂದ ಮಾಡಿರ್ತಾರೆ. ಇವು ಹ್ಮ್. ನಾನ್ ಟಾಕ್ಸಿಕ್. ನಾನ್ ಟಾಕ್ಸಿಕ್. ನಾನ್ ಟಾಕ್ಸಿಕ್. ನಮಗೂ ಏನ್ ಮಾಡೋದಿಲ್ಲ, ಭೂಮಿಗೂ ಏನ್ ಮಾಡೋದಿಲ್ಲ. ಆದ್ರೆ ಹೌದು. ಭೂಮಿ ಜೊತೆ ಒಂದಾಗುದಿಲ್ಲ. ಅದಕ್ಕೆ ನಾವು ಹೌದು. ಇದ್ರದ್ದು ತೂಕ ಒಂದೇನಪ್ಪಾ, ಒಂದು 5 ಗ್ರಾಮ್ ಇರ್ತದೆ ತೂಕ. ಹ್ಮ್. ಒಂದೊಂದು ನೀವು ಕಪ್ ಉಪಯೋಗಿಸಿದ್ರೆ ಅದು 10 ವರ್ಷ ಇರ್ತದೆ. ನಿಮ್ ಲೈಫ್ ಟೈಮ್ನಾಗ ನೀವು 3 ಕಪ್ ಉಪಯೋಗಿಸ್ತೀರಿ. ಇದರಿಂದ ನೀವು ಹ್ಮ್. 15 ಗ್ರಾಮ್ ಅಷ್ಟೇ ನೀವು, ಅದು ಇನರ್ಟ್, ಭೂಮಿಗೆ ಹಾನಿ ಮಾಡೋದಿಲ್ಲ, ಅದ್ರ ಒಂದಾಗುದಿಲ್ಲ. ಹ್ಮ್. ನೆಕ್ಸ್ಟ್ ಹೌದು. ನೆಕ್ಸ್ಟ್ ಸ್ಲೈಡ್. ಈಗ ನಾ ಈಗಾಗಲೇ ನಿಮ್ಗೆ ಹೇಳಿದ್ದು ರಿಂಗ್ ಇರೋದು, ಆಮೇಲೆ ಬಾಲ್ ಇರೋದು, ಇವೆಲ್ಲ ಚಿತ್ರದಾಗ ಬೇರೆ ಬೇರೆ ಕಲರ್ ಇಂದು, ಆಮೇಲೆ ವಿ ಶೇಪ್ಡ್, ಯು ಶೇಪ್ಡ್ ಎಲ್ಲ ಇದ್ದಾವೆ. ನೆಕ್ಸ್ಟ್, ನಾವು ಈ ಕಪ್ ಉಪಯೋಗಿಸೋದ್ರಿಂದ ನಮ್ಗೇನು ಅದ ಇದೇನಿದ್ರೆ ಅಡ್ವಾಂಟೇಜ್ ಏನು, ಅದರಿಂದ ಪರಿಣಾಮ ಯಾವುದು, ಆಮೇಲೆ ದುಷ್ಪರಿಣಾಮ ಈಗಾಗಲೇ ನಾನು ಹೇಳಿದೆ, ಇದಕ್ಕೇನಿಲ್ಲ ದುಷ್ಪರಿಣಾಮ. ಹ್ಮ್. ಹ್ಮ್. ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನಾವು ಹೇಳ್ಬೋದು. ಏನಂತಂದ್ರೆ ಇದು ಇಕೋ ಫ್ರೆಂಡ್ಲಿ, ಇದು ಭೂಮಿ ಹ್ಮ್. ಜೊತೆ ಒಂದಾಗೋದಿಲ್ಲ, ಆದ್ರೆ ಒಂದು ನ್ಯೂಟ್ರಲ್ ಇರ್ತದೆ. ಭೂಮಿಗೆ ತೊಂದರೆ ಆಮೇಲೆ ಕೊಡೋದಿಲ್ಲ. ಅದು ಏನು ಹಾ, ಹಾ, ಟಾಕ್ಸಿಕ್ ಆಗೋದಿಲ್ಲ. ಲಕ್ಷ. ಆಮೇಲೆ ಇದು ಸುರಕ್ಷಿತ, ಇದು ಹ್ಮ್. ಸುರಕ್ಷಿತ. ಆಮೇಲೆ ಇದು ಬಹಳ ಕಾಸ್ಟ್ಲಿ ಏನಲ್ಲ. ಈಗ ಪ್ರತಿ ಸಲ ನೀವು ಒಂದೊಂದ್ ಪ್ಯಾಡೋ ಎರಡೆರಡು ಪ್ಯಾಡೋ ನೀವು ಉಪಯೋಗಿಸ್ತೀರಿ ಇದಕ್ಕೆ, ಒಂದ್ಸಲ ಋತುಚಕ್ರ ಬಂದ್ಬಿಟ್ರೆ. ಇದು ಮೆನ್ಸ್ಟ್ರಲ್ ಕಪ್ ನೀವು ಎಷ್ಟೋ 10 ವರ್ಷ ಉಪಯೋಗಿಸ್ತೀರಿ. ಇದರಿಂದ ಕಾಸ್ಟ್ ಎಫೆಕ್ಟಿವ್, ನಿಮಗೆ ದುಡ್ಡು ಉಳಿತದೆ. ಆಮೇಲೆ ಹೌದು. ಅದು ಹೌದು. ಇರಿಟೇಷನ್ ಆಗುದಿಲ್ಲ, ಯಾಕಂದ್ರೆ ಪ್ಯಾಡ್ ಹಾಕಿದಾಗ ಇರಿಟೇಷನ್ ಆಗ್ತದಲ್ಲ, ಅದಾಗುದಿಲ್ಲ. ಆಮೇಲೆ ಪ್ಯಾಡ್ ಹಾಕಿ ಹಾಕಿ ಅಲ್ಲೇ ಚರ್ಮ ಕಿತ್ತಿ ಬರೋದು ಕಪ್ಪಗಾಗತ್ತೆ, ಮಾಡೋದು ಅದು ಚರ್ಮ ಇಲ್ಲ. ಹದ್ದಾಗತ್ತೆ. ಆಮೇಲೆ ಹೌದು. ಹ್ಮ್. ವಾಸನೆ ಇಲ್ಲ. ಈಗ ರಕ್ತಸ್ರಾವ ಆಗಿ ಅದು ಬಟ್ಟೆ ಒಳಗೆ ಸೋರ್ಕೊಂಡು ವಾಸನೆ ಅದೇನು ಆಗುದಿಲ್ಲ. ಆಮೇಲೆ ಅದು ಇದು ಅಂತಂದ್ರೆ, ಒಳಗಡೆ ಹಾಕಿದ್ರೆ ಅವ್ರಿಗೆ ಒಂಥರ ಆರಾಮಾಗಿರ್ತಾರೆ. ಹಾಕೊಂಡ್ ಎಷ್ಟೋ ಜನ ಅಂತಾರೆ, ನನಗೆ ಇದನ್ನೇ ನೆನಪಿರುದಿಲ್ಲ, ಈ ಸಲ ಋತುಚಕ್ರ ಬಂದದೇನಂತ ಅನ್ನೋದೇ ನೆನಪಿರುದಿಲ್ಲ ಅಂತ ಹೇಳಿದವರಿದ್ದಾರೆ. ಆಮೇಲೆ ಏನಪ್ಪಾ, ಅದನ್ನ ನೀವು ಇದನ್ ಮಾಡೋದು, ಆ ಸ್ಲೈಡ್ ಚೇಂಜ್ ಆಯ್ತು. ಹಾ, ಆಮೇಲೆ ಏನಾಯ್ತಂದ್ರೆ, ಇದನ್ನ ನೀವು ಒಗೆಯೋದು, ಸೋಪ್ ಹಾಕಿ ಒಗೆಯೋದು, ಒಣಗಿಸೋದು, ಅವು ಯಾವ್ದು ತೊಂದರೆ ಇಲ್ಲ. ಇಸ್ತ್ರಿ ಮಾಡೋದು ಯಾವುದೂ ಇಲ್ಲ. ಆಮೇಲೆ ಇದರಿಂದ ಲೀಕ್ ಆಗೋದಿಲ್ಲ. ಆಮೇಲೆ ಇದು ಎಷ್ಟು ಲೀಕ್ ಆಗೋದಿಲ್ಲ ಅಂದ್ರೆ, ನೀವು ಸ್ಪೋರ್ಟ್ಸ್ಗೆ ಹೋಗ್ಬೋದು, ಸ್ವಿಮ್ಮಿಂಗ್ ಕೂಡ ಹೋಗ್ಬೋದು ನೀವು. ಡ್ಯಾನ್ಸು ಅದನ್ನು ಮಾಡ್ಬೋದು. ಹಾ. ಆಮೇಲೆ ಇದನ್ನ ನಿಮ್ಗೆ ಪ್ಯಾಂಟೀಸ್ ಬೇಡಪ್ಪ ನಮ್ಗೆ ಅಂತಂದ್ರೆ, ಅದು ಇಲ್ದಾನೆ ಇದನ್ನ ಹಾಕೋಬಹುದು. ಆಮೇಲೆ ಇದನ್ನ ತೊಳೆಯೋಕೆ ಒಂದ್ ಸ್ವಲ್ಪ ನೀರು ಹಿಡಿತದೆ. ಈಗ ನೀವು ಸೋಪ್ ಹಾಕಿ ತಿಕ್ಕಿ ತಿಕ್ಕಿ ಅದು ಎಷ್ಟು, ಒಂದ್ ಅರ್ಧ ಬಟ್ಟೆ ಬಕೆಟ್ ನೀರು. ಬಟ್ಟೆ ಹೋಗಕ್ಕೆ ಇದಕ್ಕೆ ಜಾಸ್ತಿ ನೀರ್ ಬೇಕಾಗತ್ತೆ, ಇದು ಕಡಿಮೆ. ಹಾ, ಇದಕ್ಕೇನು ಬಹಳ ನೀರು ಬೇಕಾಗುದಿಲ್ಲ. ಆಮೇಲೆ ಹ್ಮ್. ಇದ್ರದ್ದೇನು ಅಂದ್ರೆ, ನೀವು ಕೈ ಕ್ಲೀನ್ ಆಗಿ ಇಟ್ಕೊಂಡು ಒಳಗೆ ಹಾಕ್ಬೇಕು. ನೀವು ಕೈ ಹ್ಮ್. ಕ್ಲೀನ್ ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗ್ಬೋದು. ಹ್ಮ್. ಮತ್ತಿನ್ನೇನಪ್ಪಾ ಅಂತಂದ್ರೆ, ಇದನ್ನ ಗರ್ಭಕೋಶ ಜಾರಿ ಇರ್ತದಲ್ಲ, ಅಂಥವ್ರಿಗೆ ಇದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಒಂದೇ ಆಗೋದಿಲ್ಲ. ಅಷ್ಟೇ. ಹ್ಮ್. ಆಮೇಲೆ ಕಾಪರ್ಟಿ ಇದ್ದವ್ರಿಗೂ ನಾವು ಹಾಕ್ಬೋದು. ಅದು ತೇಲ್ ಉದ್ದಿರಬಾರ್ದು, ಸ್ವಲ್ಪ ಹ್ಮ್. ಸಣ್ಣ ಕಟ್ ಮಾಡಿದಾಗ ಹಾಕ್ಬಿಡ್ಬೋದು. ಆಮೇಲೆ ಇದನ್ನ ಇದ್ರದ್ದು ಇನ್ನೊಂದೇನಂದ್ರೆ, ರಾತ್ರಿ ಎದ್ದೆದ್ದು ಪ್ಯಾಡ್ ಚೇಂಜ್ ಮಾಡೋದಿಲ್ಲ. ರಾತ್ರಿ ಅದೆಲ್ಲ ಹಾಕೊಂಡು ಮಲ್ಕೊಂಡ್ಬಿಟ್ರೆ ಮುಗಿದೋತು. ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಆಗುದಿಲ್ಲ. ಆಮೇಲೆ ಇದ್ರದ್ದು ಇನ್ನೊಂದೇ ಇವು ಉಪಯೋಗ ಏನಂದ್ರೆ, ನೀವು ಎಷ್ಟು ಬ್ಲೀಡಿಂಗ್ ಆಯ್ತು ಅಂತ ನೀವು ಡಾಕ್ಟರ್ ಡಾಕ್ಟರ್ಗೆ ಸುನಂದ ಹೋದಾಗ, ಅವರೇ, ಈ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂದ್ರೆ ಏನದು? ಟಾಕ್ಸಿಕ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಹಾ, ಅಂದ್ರೆ ಅವಾಗ ಏನದು? ಜ್ವರ ಬರ್ತದೆ. ಆಮೇಲೆ ಹ್ಮ್. ಸ್ಮೆಲ್ ಬರ್ತದೆ. ಒಂದೊಂದ್ಸಲ ಅದು ಇಡೀ ದೇಹಕ್ಕೆ ಎಫೆಕ್ಟ್ ಇನ್ಫೆಕ್ಷನ್ ಆಗ್ತದೆ ಅದು. ಆಗುತ್ತೆ. ಹಾ, ಹ್ಮ್. ಅದಕ್ಕೆ ಅವಾಗ ಅದನ್ನ ಸೆಪ್ಟಿಸಿಮಿಯಾ ತರ ಅದ್ರದ್ದು ಆಗುತ್ತೆ. ಆರ್ಗ್ಯಾನಿಸಮ್ಸ್ ಅವೆಲ್ಲ ಬೆಳಿತವೆ. ಅದ್ರದ್ದು ಟಾಕ್ಸಿಕ್ ಇದ್ರದ್ದು ಆಗ್ತದೆ. ಅದಕ್ಕೆ ಅದನ್ನ ಹ್ಮ್. ಹಾಕ್ಬಾರ್ದು ಅಂತ. ಇದು ಅದು ಇಲ್ಲ ಅಂತ. ನೆಕ್ಸ್ಟ್, ಹ್ಮ್. ಆಮೇಲೆ ಯಾವ ಕಪ್ಪು ಯಾರು ಉಪಯೋಗಿಸ್ಬೇಕು ಅಂತ, ನಿಮ್ದು ವಯಸ್ಸು ಎಷ್ಟು, ಅದಕ್ಕೆ ನಿಮ್ಗೆ ಹ್ಮ್. ಯಾವ್ದು ಕಪ್ ಬೇಕು, ನಿಮ್ಗೆ ಜಾಸ್ತಿ ರಕ್ತಸ್ರಾವ ಇದೆಯೋ ಕಡಿಮೆ ಇದೆಯೋ ಅದನ್ನ ನೋಡ್ಬೇಕು. ಆಮೇಲೆ ಅದು ಮಟೀರಿಯಲ್ ಈಗಾಗಲೇ ಹೇಳಿದೀನಿ. ಆಮೇಲೆ ಹಳದಿದು ಯೂಶಲಿ 30 ml. ನಿಮ್ಗೆ ಹೆವಿ ಬ್ಲೀಡಿಂಗ್ ಇದ್ರೆ ಅದು ಹಳದಿ ಬಣ್ಣದ್ದು, ಕಡಿಮೆ ಬೀಳಿದ್ರೆ ಅದ್ರ ನೀವು ನೋಡಿದ ಕೂಡ ಗೊತ್ತಾಗ್ತದೆ ಯಾವ ಹ್ಮ್. ಕೆಪಾಸಿಟಿ ಇದೆ ಅಂತ. ಹ್ಮ್. ಆಮೇಲೆ ಅದು ನಿಮ್ದು ಸರ್ವೈಕಲ್ ಪೊಸಿಷನ್, ಸೊ ಸರ್ವಿಕ್ಸ್ ಒಂದೊಂದು ಕೆಲವರಿಗೆ ಮುಂದಿರ್ಬೋದು, ಹಿಂದಿರ್ಬೋದು, ಮತ್ತೆ ಹ್ಮ್. ಅದು ನೋಡ್ಕೊಂಡು ನಾವು ಕರೆಕ್ಟಾಗಿ ಹಾಕೋಬೇಕು. ಅದನ್ನ ಹಾಕ್ಲಿಕ್ಕೆ ಬರ್ತದೆ. ಆಮೇಲೆ ಹ್ಮ್. ಅದು ಯಾವ ಪೊಸಿಷನ್ ಆಗಿದ್ರೆ ಅದನ್ನ ಹಾಕ್ಬೋದು. ಇದು ಕಾಂಟ್ರಸೆಪ್ಷನ್ ಅಲ್ಲ. ನೀವು ಇದನ್ನ ಹೌದು. ಹಾಕೊಂಡು ಹೌದು. ನಾವು ಸಂಬಂಧ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಮಾಡಬಾರ್ದು, ಮಾಡಬಾರ್ದು. ಆಮೇಲೆ ಹ್ಮ್. ಪೆಲ್ವಿಕ್ಸ್, ಇದು ಲ್ಯಾಕ್ಸಿಟಿ,
ಇದನ್ನ ಹ್ಮ್ ಮಸಲ್ಸು, ನಮ್ದು ಬಾಡಿ ದೇಹದೊಳಗಿನ ನಮ್ ಶಕ್ತಿ ಹೆಂಗಿರ್ತದ ಹಂಗ ನಮ್ದು ಹ್ಮ್ ಕಟ್ಟಿ ಪ್ರದೇಶದ ಸ್ನಾಯುಗಳ ಶಕ್ತಿನೂ ನಮಗ್ ಬೇಕು. ಹ್ಮ್ ಅದೇ ಲೂಸ್ ಆದ್ರೇನೆ ಅವಾಗ ನಮ್ಗೆ ಇದು ಬರೋದು, ಪ್ರೊಲ್ಯಾಪ್ಸ್ ಹ್ಮ್ ಅಂತಂದ್ರೆ ಗರ್ಭಕೋಶ ಜಾರೋದು. ಸೊ ಅವು ಲೂಸ್ ಆದಾಗ ಇದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಆಮೇಲೆ ಇದನ್ನ ಈಗಾಗಲೇ ಇದನ್ನ ಇದನ್ನ ತೊಳೆದು ಒರೆಸಿ ಸೂರ್ಯರಶ್ಮಿ ಒಳಗಿಟ್ಟು ಅದನ್ನ ಉಪಯೋಗಿಸಬಹುದು ಅಂತ ನಾನು ಹೇಳಿದ್ದೀನಿ. ನೆಕ್ಸ್ಟ್, ಹ್ಮ್ ಇದರಿಂದ ಏನಾಗ್ತದೆ, ಈ ತರ ನಾವು ಉಪಯೋಗಿಸೋದ್ರಿಂದ ಏನಾಗ್ತಂದ್ರೆ, ನಾವು ನಾವು ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಡಿಸ್ಪೋಸಬಲ್, ಅದನ್ನ ನಾವು ಸುಟ್ರೆ ಟಾಕ್ಸಿಕ್ ಗ್ಯಾಸ್ ಬರ್ತವೆ. ಅವು ಹೌದು. ನಾವು ಅದನ್ನೇ ಉಸಿರಾಡ್ತೇವೆ, ಅದು ಒಳ್ಳೇದಲ್ಲ. ನೀವು ಏನಪ್ಪಾ ಭೂಮಿ ಒಳಗೆ ಆಳವಾಗಿ ನಾವು ಹುಗಿತೀವಿ ಅಂತಂದ್ರೆ ಅವಾಗ ಏನಾಗ್ತದೆ, ನೀರು ಅಫೆಕ್ಟ್ ಆಗ್ತದೆ. ಸೊ ಅದು ಹ್ಮ್ ಒಳ್ಳೇದಲ್ಲ. ಸೊ ಇದನ್ನ ನಾವು ಕಪ್ ಉಪಯೋಗಿಸೋದ್ರಿಂದ ಅಥವಾ ಈ ಜೂಟು ಬನಾನಾ ಇದ್ರಿಂದ ಉಪಯೋಗಿಸೋದ್ರಿಂದ, ಇಕೋ ಫ್ರೆಂಡ್ಲಿ, ಭೂಮಿ ಜೊತೆ ಪರಿಸರ ಸ್ನೇಹಿ ಇದ್ದದ್ದು ಉಪಯೋಗಿಸೋದ್ರಿಂದ ನಮ್ದು ನೀರು ಸ್ವಚ್ಛವಾಗಿ ಉಳಿತವೆ. ಅದು ನೀರಿನಲ್ಲಿ ತಗೊಳಿತಾವ ಪ್ರಾಣಿಗಳು, ಅವು ಆರಾಮಾಗಿರ್ತಾವೆ. ಆಮೇಲೆ ಕುಡಿಯೋ ನೀರೆಲ್ಲ ಸ್ವಚ್ಛ ಉಳಿತದೆ. ಆಮೇಲೆ ನಮ್ದು ಇದ್ರ ಹ್ಮ್ ಪ್ಯಾಡ್ ನಾವು ಅಲ್ಲೇ ಇಲ್ಲೇ ಎಸಿಬಾರ್ದು. ಇದು ಆ, ಆ, ಒಂದೇ ಸಲ ಇದು ಹರಿದಾಗ ಒಗಿಬಹುದು. ಆಮೇಲೆ ಇದೇನಂದ್ರೆ, ಒಟ್ಟು ನಮ್ಮ ಲೈಫ್ ಟೈಮ್ ಒಂದು 15 ಗ್ರಾಮ್ ನಾವು ಉಪಯೋಗಿಸ್ತೀವಿ. ಹ್ಮ್ ಕ್ಯಾಶ್ ಫ್ರೀ ಯಾಕಂತೀನಿ ಅಂದ್ರೆ ಸ್ವಲ್ಪ ದುಡ್ಡು ಉಳಿತದೆ, ದುಡ್ಡು ಉಳಿತದೆ, ಹೌದು, ಸ್ವಲ್ಪ ಅಲ್ಲ, ಒಂದ್ಸಲ ಚೆನ್ನಾಗೇ ತಗೊಂಡ್ರೆ ದುಡ್ಡು ಆಮೇಲೆ ಉಳಿತದೆ. ಹಂಗೆ ಬಳಸ್ತಾ ಇರ್ಬೋದು. ಹ್ಮ್ ಹಾ, ಯಾಕಂದ್ರೆ ಕೆಲವರಿಗೆ ಮೂತ್ರ ಸೋರ್ತಿರ್ತದೆ, ಅಂತವ್ರು ಹ್ಮ್ ಉಪಯೋಗಿಸಬಹುದು. ಪೋಸ್ಟ್ ಹ್ಮ್ ಆಪರೇಟಿವ್ ಆಪರೇಷನ್ ಆದಾಗ ಉಪಯೋಗಿಸಬಹುದು, ಹೆರಿಗೆ ಹ್ಮ್ ಆದಾಗ ಉಪಯೋಗಿಸಬಹುದು, ಹ್ಮ್ ಮೆನ್ಸ್ಟ್ರುಯೇಷನ್ ಅಂತೂ ಸರಿಯೇ ಸರಿ. ಆಮೇಲೆ ಹ್ಮ್ ಕೆಲವ್ರಿಗೆ ಜಾಸ್ತಿ ಬೆಳೆ ಮುಟ್ಟೋದ್ರ ಸಹಿತ ಅವ್ರು ಹಾಕೋಬಹುದು ಅದನ್ನ. ಹ್ಮ್ ಆಮೇಲೆ ಇದೇಂತಂದ್ರೆ ಕ್ಯಾಶ್ ಫ್ರೀ, ರ್ಯಾಶ್ ಫ್ರೀ, ನಿಮ್ಗೆ ರ್ಯಾಶ್ ಆಗೋದಿಲ್ಲ, ವಾಸನೆ ಹ್ಮ್ ಬರೋದಿಲ್ಲ. ಆಮೇಲೆ ಇದು ಪರಿಸರ ಸ್ನೇಹಿ ಇದೆ. ಆಮೇಲೆ ಆ, ಇದರಿಂದ ನಮ್ದು ಹವಾ ಸ್ವಚ್ಛ ಉಳಿತದೆ, ಹ್ಮ್ ಭೂಮಿ ಹಸಿರು ಉಳಿತದೆ. ಆಮೇಲೆ ಹ್ಮ್ ನಮ್ದು ನೀರು ಸ್ವಚ್ಛವಾಗಿರ್ತದೆ. ಸೊ ಈ ಹೌದು. ಎಲ್ಲಾ ತುಂಬಾ ರೀತಿಯಿಂದನೂ ಇದು ತುಂಬಾ ಉಪಯೋಗ. ತುಂಬಾ 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 ಧನ್ಯವಾದಗಳು. ಹ. ಇಷ್ಟು ಸರಳವಾಗಿ, ಇಷ್ಟು ವಿವರವಾಗಿ ಕೊಟ್ಟಿರೋದು. ಪ್ರತಿಯೊಬ್ಬ ಮಹಿಳೆಯರು ಕೂಡ ನಿಮ್ಮ ಮಾತನ್ನ ಕೇಳಬೇಕು. ಇದನ್ನ ಕೇಳ್ಕೊಂಡು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ಅವ್ರು ಕಲ್ಸ್ಕೊಡ್ಬೇಕು. ಯಾಕಂದ್ರೆ ಕೇವಲ ಅವರ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಪರಿಸರದ ಆರೋಗ್ಯ ಮತ್ತೆ ಭೂಮಿಯ ಆರೋಗ್ಯ, ನೀರಿನ ಆರೋಗ್ಯ ಕೂಡ ಕಲುಷಿತ ಆಗದಾಗ ನೋಡ್ಕೊಳ್ಳೋದು ನಮ್ಮ ಧರ್ಮ ಅಂತ ಹೇಳ್ತಾ, ನ- ತುಂಬಾ ತುಂಬಾ ನಮಸ್ಕಾರ. ಧನ್ಯವಾದಗಳು ಇನ್ನೊಂದು ಮಾತು ಸುನಂದವ್ರೆ. ನಾನು ಹೇಳಲಿಕ್ಕೆ ಮರ್ತೆ. ಏನಂದ್ರೆ, ಖಂಡಿತ ಹೇಳಿ. ಇದನ್ನ ಈ ತರ ಚೀಲ್ನಾಗ ಹಾಕಿ ಹಿಂಗ್ ಇಟ್ಕೊಂಡ್ಬಿಟ್ರೆ, ನೀವು ಹ್ಮ್ ಊರಿಂದ ಊರಿಗೆ ಹೋಗುವಾಗ ಇಷ್ಟೇ ಜಾಗ. ಇಲ್ಲಾಂದ್ರೆ ಹಾ ನೀವು ನಿಮ್ದು ಅರ್ಧ ಬ್ಯಾಗ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ತುಂಬಿಟ್ಟು, ಪ್ಯಾಡ್ಗಳೇನೆ ಹಾ, ತುಂಬ್ಕೊಂಡ್ಬಿಡುತ್ತೆ ಇಷ್ಟೇ ಇಲ್ದಿದ್ರೆ. ಹೌದು ಇಟ್ಕೊಂಡು ಹೌದು. ಹಿಂಗೊಂದೇನೋ ಇದ್ರೊಳಗೆ ಅದ್ರೊಳಗೆ ನಾವು ಇಟ್ಕೊಂಡ್ಬಿಟ್ರೆ ಅದು ಹ್ಮ್ ಆ, ಯಾರಿಗೂ ಗೊತ್ತೂ ಆಗುದಿಲ್ಲ. ಹ್ಮ್ ಆಮೇಲೆ ಜಾಗನೂ ಹಿಡಿಯೋದಿಲ್ಲ ತುಂಬಾ. ಇದು ಹ್ಮ್ ಇದು ಏನಂತ ಜಾಗ ಹಿಡಿಯೋದಿಲ್ಲ, ಅದು ಈಸಿ ಒಯ್ಯೋಕೆ. ತುಂಬಾ ತುಂಬಾ ಧನ್ಯವಾದಗಳು ಸುನಂದ. ವೆರಿ ನಮಸ್ಕಾರ. ನೈಸ್. ಥ್ಯಾಂಕ್ ಯು. ನಮಸ್ಕಾರ. ಎಷ್ಟು